ಸಚ್ಚಿ ಅಣ್ಣ ಒಳ್ಳೆ ವ್ಯಕ್ತಿ, ದೇವರ ಹತ್ರ ಕೇಳ್ಕೊತೀನಿ MLA ಆಗಲಿ ಅಂತ. ಹುಟ್ಟಹಬ್ಬದ ಶುಭಾಶಯಗಳು. ನಮ್ಮ ನಾಯಕರಾದಂತಹ ಶ್ರೀರಂಗಪಟ್ಟಣ ಕ್ಷೇತ್ರದ BJPಯ ಅಭ್ಯರ್ಥಿ, ಮುಂದೆ MLA ಆಗುವಂಥ ಒಂದು ಅವಕಾಶ ಇರುವಂಥ ಸಚ್ಚಿದಾನಂದ ಅವರ ಇವತ್ತು ಬರ್ತಡೇ ಇದೆ. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಏನು ಆಸೆ ಪಟ್ಟಿದ್ದಾರೆ ಆ ಥರ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ MLA ಆಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಮುಂದೆ ಮಿನಿಸ್ಟರ್ ಆಗಲಿ ಅಂತ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀನಿ. ಸರ್, ಅವರು ಒಂದೆರಡಲ್ಲೇ ಸರ್ ಸಾವಿರಾರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಈಗ ಒಂದು ಮಗುದು ಆಕ್ಸಿಡೆಂಟ್ ಆಗಿ ಮಗು ತೀರೋಯಿತು, ಆವಾಗ ಮಗುಗೆ ದುಡ್ಡನ್ನು ಕೊಡುವಂಥ ಧನ ಸಹಾಯವನ್ನು ಮಾಡಿದ್ದಾರೆ. ಮತ್ತು ಈಗ ಆ ಒಂದು ಇದಾದ ಮೇಲೆ ಹೆಲ್ಮೆಟ್ ವಿತರಣೆ ಮಾಡುವಂಥ ಸುಮಾರು 10,000 ಹೆಲ್ಮೆಟ್ನ ವಿತರಣೆ ಮಾಡಿದ್ದಾರೆ. ಆಮೇಲೆ ಹಳ್ಳಿಗೆ ಸಮಾಜ ಸೇವೆ, ಹಲವಾರು ಸಮಾಜ ಸೇವೆ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಎಲ್ಲಿ ನಾಟಕ ನಡೀತಿದೆ ಅಲ್ಲಿಗೆಲ್ಲ ಧನ ಸಹಾಯ ಮಾಡುವಂಥದ್ದು, ಹಂಗೆ ನಿರಂತರವಾಗಿ ಅವರು ಸಹಾಯನ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು, ಯುವ ನಾಯಕರು ಹಾಗೂ ಯುವಕರ ಆಶಾಕಿರಣವಾದ ಸಚ್ಚಿದಾನಂದನವರ ಇವತ್ತು ಹುಟ್ಟುಹಬ್ಬ ಇದೆ. ಈ ದಿನ ಎಲ್ಲ ಅವರ ಏನು ಬಂಧು ಮಿತ್ರರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಪಕ್ಷಾತೀತವಾಗಿ ಇವತ್ತು ಅವರ ಒಂದು ಸ್ವಗೃಹದಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ. ಎಲ್ಲರೂ ಬಂದು ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ತಾಯಿ ಚಾಮುಂಡೇಶ್ವರಿ ದೇವಿ ಆಯುಷ್ ಆರೋಗ್ಯ ಕೀರ್ತಿ ಯಶಸ್ಸನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ಹಾಗೆ ಮುಂದೆ ಬರ್ತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯ ಪಕ್ಷದಿಂದ ಶಾಸಕರಾಗಿ ಗೆದ್ದು ಬರಲಿ ಅಂತ ನಾನು ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ಮಂಗಳ ನವೀನ್ ಕುಮಾರ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ. ಸಚ್ಚಿದಾನಂದರು ಹುಟ್ಟದ ಹಬ್ಬದಕ್ಕೆ ಶುಭಾಶಯ ಕೋರ್ತೀನಿ. ಹಾಗೂ ಶ್ರೀರಂಗಪಟ್ಟಣ ಕ್ಷೇತ್ರದ ಜನಪ್ರಿಯ BJP ಮುಖಂಡರಾದ ಸಚ್ಚಿದಾನಂದ ಅವರಿಗೆ ಜನಪ್ರಿಯತೆ ಹೀಗೆ ಮುಂದುವರಿಲಿ ಅಂತ ನಾನು ಈ ಹುಟ್ಟುಹಬ್ಬದ ಶುಭಾಶಯದೊಂದಿಗೆ ಚಾಮುಂಡೇಶ್ವರಿ ಹಾಗೂ ಈ ಶ್ರೀ ರಂಗನಾಥ ಸ್ವಾಮಿ ಹಾಗೂ ನಿಶಾಂಬ ತಾಯಿ ಅವರು ಮುಂದಿನ ವಿಧಾನ ಕ್ಷೇತ್ರದ MLA ಆಗಿ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸನ್ಮಾನ್ಯ ಶ್ರೀ ಸಚ್ಚಿದಾನಂದರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಂಡ್ಯ ಜಿಲ್ಲೆಯ NDA ಮೈತ್ರಿಕೂಟದ ಅಭ್ಯರ್ಥಿ ಭಾಳ ಅದ್ಧೂರಿಯಾಗಿ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆಲ್ಲ ಶುಭವನ್ನು ಕೋರಲಿಕ್ಕೆ ನಾವು ಬಂದಿದ್ದೀವಿ. ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ನಮ್ಮ ಏನು ದೊಡ್ಡಪಾಳ್ಯ ತಂಡದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಶುಭವಾಗಲಿ. ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಕಂಡಂಥ ಯುವ ನಾಯಕರ ಸಾಲಿನಲ್ಲಿ ಮೊದಲನೇ ಪಂಕ್ತಿಲಿ ಸಚ್ಚಿದಾನಂದ ಅವರು ನಿಲ್ತಾರೆ. ಅವರ ಸೇವೆ ಇವತ್ತಿನ ಸಮಾಜಕ್ಕೆ ಭಾಳ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಅವ್ರ ಕೈಲಿ ಸಮಾಜಕ್ಕೆ ದೊರಕಲಿ ಅಂತ ಈ ಮುಖೇನ ಅವರಿಗೆ ತುಂಬು ಹೃದಯದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸಚ್ಚಿದಾನಂದ ಅವರು ಮುಂದಿನ ಬಾರಿ ವಿಧಾನಸಭೆಗೆ ಹೋಗೋದ್ರಲ್ಲಿ ಡೌಟೇ ಇಲ್ಲ. ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಆಶೀರ್ವಾದ ಅವ್ರ ಮೇಲೈತೆ. ಯುವ ನಾಯಕರಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೊಸ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಹೊರಹೊಮ್ಮಿದ್ದಾರೆ. ಅವರ ಮುಂದಿನ ರಾಜಕೀಯ ಜೀವನ ಭಾಳ ಉತ್ತುಂಗಕ್ಕೆ ಏರಬೇಕು ಅಂತೇಳಿ ಈ ಮುಖೇನ ಹಾರೈಸ್ತೀವಿ. ಸಚ್ಚಿದಾನಂದವರು ಅವರು ಶ್ರೀರಂಗಪಟ್ಟಣ ತಾಲೂಕಿಗೆಲ್ಲ ಇಡೀ ಮಂಡ್ಯ ಜಿಲ್ಲೆ ಹಾಗೂ ಕರ್ನಾಟಕಕ್ಕೆ ಹೆಸರು ಮಾಡಿರೋರು. ಏನು ಯುವ ರಾಜಕಾರಣಿಯಾಗಿ ಬೆಳೀತಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭ ಕೋರ್ತಾ ಭಗವಂತ ಅವ್ರಿಗೆ ಆರೋಗ್ಯ ಆಯುಸ್ಸು ಜೊತೆಗೆ ಹೆಚ್ಚಿನ ರಾಜಕೀಯ ಇದನ್ನು ದೃಢೀಕರಣ ಮಾಡಲಿ ಅಂತ ಹೇಳ್ತಾ, ನಮ್ಮಲ್ಲಿ ಏನು ಈ ಯುವ ನಾಯಕ ಬರ್ತಾವ್ರೆ ಅವ್ರಿಗೆ ಮುಂದಿನ ವಿಧಾನಸಭೆಗೆ ಆಯ್ಕೆ ಆಗೋಕ್ಕೆ ಸಾರ್ವಜನಿಕರಲ್ಲಿ ಈ ಮುಖೇನ ಮನವಿ ಮಾಡ್ತಾ ಅವರ ಅವಕಾಶಗಳನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಮಂಡ್ಯ ಜಿಲ್ಲೆಯ, ಅದರಲ್ಲೂ ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಚಿವಣ್ಣವರು ಯುವ ಜನತೆಗೆ ಸ್ಫೂರ್ತಿಯಾಗಿ ತುಂಬ ಜನಪರ ಕೆಲಸನ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಈ ನಮ್ಮ ಕ್ಷೇತ್ರದ ಜನಗಳು ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ವಿಧಾನಸಭೆಗೆ
ಶಾಸಕರಾಗಿ ಆಯ್ಕೆ ಆಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೀನಿ. ಸರ್, ಸಚ್ಚಿದಾನಂದ್ ಅವ್ರಿಗೆ ಮೊದಲಿಗೆ ಹುಟ್ಟುಹಬ್ಬ 38ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯ ಹೇಳ್ತೀನಿ. ಜೊತೆಗೆ ಅವರು ಏನಂತಂದರೆ ಈ ಹೆಣ್ಣು ಮಕ್ಕಳಿಗೆ ಮೊದಲಾಗಿ ಹೊಲಿಗೆ ಯಂತ್ರ ಕೊಡೋದ್ರ ಮುಖಾಂತರ ಅವರು ಪ್ರಾರಂಭ ಮಾಡಿದಂಥದ್ದು ಸೇವೆ ಮಾಡೋಕ್ಕೆ. ಅದರ ಜೊತೆಗೆ ಕೋವಿಡ್ ಅನ್ನೋ ಮಹಾಮಾರಿ ಸಂದರ್ಭದಲ್ಲಿ ಅವರ ಪ್ರಾಣವನ್ನೇ ಪ್ರಾಣವಾಗಿಟ್ಟು ಹಲವಾರು ಜನಗಳಿಗೆ, ಕುಟುಂಬಗಳಿಗೆ, ಹೊಸ ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾವಿರಾರು ಜನಗಳಿಗೆ ಆಹಾರದ ಕಿಟ್ಟು ಮತ್ತು ಆಹಾರದ ಕಿಟ್ಟು ಇನ್ನಿತರ ನಿತ್ಯ ವಸ್ತುಗಳು, ಜೊತೆಗೆ ಬಾಣಂತಿಯರಿಗೆ ಮತ್ತು ಋತುಮತಿಯಾದಂಥ ಹೆಣ್ಮಕ್ಳುಗಳಿಗೆ ಅವ್ರದ್ದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟು ಹೆಣ್ಣುಮಕ್ಳುಗಳು ಅಪೌಷ್ಟಿಕತೆಯಿಂದ ಇರಬಾರ್ದು, ಪೌಷ್ಟಿಕವಾಗಿರಬೇಕು, ಮುಂದಿನ ತಲೆಮಾರು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಪೋಷಕಾಂಶಗಳನ್ನು ಕೊಡುವುದರ ಮುಖಾಂತರ ಋತುಮತಿಯಾದ ಹೆಣ್ಮಕ್ಳಾಗ್ಬೋದು, ಗರ್ಭವತಿಯಾದ ಹೆಣ್ಮಕ್ಳಾಗ್ಬೋದು, ಮಕ್ಕಳುಗಳಿಗೆ ಎಲ್ಲರೂ ಪೌಷ್ಟಿಕಾಂಶವನ್ನು ಕೊಡುವುದರ ಮುಖಾಂತರ ಹಲವಾರು ಸೇವೆ. ಇದಿಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡೋದ್ರ ಮುಖಾಂತರ ಎಲ್ಲ ರೀತಿಯಲ್ಲೂ ಸೇವೆ ಮಾಡ್ಕೊ ಬರ್ತಾ ಇದ್ದಾರೆ. ಅಂಥ ಒಬ್ಬ ಯುವ ನಾಯಕರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಶಾಸಕರಾಗಬೇಕು. ಯಾಕೆ ಅಂತಂದರೆ ಈಗಾಗಲೇ 2 ಕುಟುಂಬದ ಒಂದು ರಾಜಕಾರಣವನ್ನು ಶ್ರೀರಂಗಪಟ್ಟಣ ಕ್ಷೇತ್ರ ನೋಡಿದೆ. ಒಬ್ಬ ಯುವ ನಾಯಕ ಬಂದಿದ್ದಾನೆ, ಆ ಯುವ ನಾಯಕನಿಗೆ ಸೇವೆ ಮಾಡಲು ಅವಕಾಶ ಕೊಡಬೇಕು. ಯಾವುದೇ ಅಧಿಕಾರ ಇಲ್ಲದೆ ಇಷ್ಟೊಂದು ಸೇವೆ ಮಾಡ್ತಾ ಇರುವಂಥ ಒಬ್ಬ ಯುವ ನಾಯಕ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸ್ಥಾನಮಾನ ಸಿಕ್ಕಿದಾಗ ಅವ್ರದ್ದೇ ಆದಂಥ ಒಂದು ರೂಪುರೇಷೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಷ್ಟು ಸೇವೆ ಮಾಡ್ತಾ ಇರೋರು ಅವ್ರದ್ದೇ ಆದಂಥ ಒಂದು ಸ್ಥಾನ ಸಿಕ್ಕಿದಾಗ ಇನ್ಯಾವ ರೀತಿಯಾದಂಥ ಕಾರ್ಯನಿರ್ವಹಿಸ್ಬೋದು ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಈ ಸಂದರ್ಭದಲ್ಲಿ 38ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ್ನು ಹೇಳ್ತಾ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಉನ್ನತ ಹುದ್ದೆಗಳನ್ನ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.